ಮಹಾರಾಣಿ ಕಾಲೇಜು ಆವರಣದೊಳಗೆ 3 ಇಸ್ಲಾಮಿಕ್ ಸಮಾಧಿ ಮಾದರಿಯ ರಚನೆ ಪತ್ತೆ. ವಕ್ಫ್ ಕಾಯ್ದೆಯ ನೆಪದಲ್ಲಿ ಕಾಲೇಜು ಆಸ್ತಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪಿತೂರಿ. ಜೈಪುರದ ಮಹಾರಾಣಿ ಕಾಲೇಜಿನ ಆವರಣದೊಳಗೆ 3 ಇಸ್ಲಾಮಿಕ್ ಸಮಾಧಿ ಮಾದರಿಯ ರಚನೆ ಪತ್ತೆಯಾಗಿದ್ದು ಇದೀಗ ವಿವಾದ ಭುಗಿಲೆದ್ದಿದೆ. ಕಾಲೇಜು ಭೂಮಿಯನ್ನು ಅತಿಕ್ರಮಣ ಮಾಡಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿರುವ ಧರೋಹರ್ ಬಚಾವೋ ಸಂರಕ್ಷಣಾ ಸಮಿತಿಯ ಮುಖ್ಯಸ್ಥ ಭರತ್ ಶರ್ಮಾ, ವಕ್ಫ್ ಕಾಯ್ದೆಯ ನೆಪದಲ್ಲಿ ಕಾಲೇಜು ಆಸ್ತಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪಿತೂರಿಯ ಭಾಗವಾಗಿ ಕಾಲೇಜು ಆವರಣದೊಳಗೆ ಈ ರಚನೆಯನ್ನು ನಿರ್ಮಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಅದಷ್ಟೇ ಅಲ್ಲದೆ ಈ ಕೂಡಲೇ ಅವುಗಳನ್ನು ಅಲ್ಲಿಂದ ತೆರವುಗೊಳಿಸುವಂತೆ ಭರತ್ ಶರ್ಮಾ ಅವರು ಕಾಲೇಜು ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದಾರೆ. ಒಂದು ವೇಳೆ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಎತ್ತರದ ಗಡಿಗೋಡೆಗಳಿಂದ ಆವೃತವಾಗಿರುವ ಕಾಲೇಜು ಆವರಣದೊಳಗೆ ಪಂಪ್ ಹೌಸ್ ಮತ್ತು ನೀರಿನ ಟ್ಯಾಂಕ್ ಬಳಿ ಇಸ್ಲಾಮಿಕ್ ಸಮಾಧಿ ಮಾದರಿಯ ರಚನೆಗಳಿವೆ ಎಂಬುದನ್ನು ಮೂಲಗಳು ಬಹಿರಂಗಪಡಿಸಿತ್ತು. ಮತ್ತು ಈ ರಚನೆಗಳನ್ನು ಯಾರು ನಿರ್ಮಿಸಿದರೋ ಅಥವಾ ಅವುಗಳನ್ನು ಯಾವಾಗ ನಿರ್ಮಿಸಲಾಯಿತು ಎಂಬುದು ಸ್ಪಷ್ಟವಾಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಲೇಜು ಪ್ರಾಂಶುಪಾಲರಾದ ಪಾಯಲ್ಲೋಧಾ ಅವರು, ಅಧಿಕಾರಿಗಳು ಈ ವಿಷಯವನ್ನು ಗಮನಿಸಿದ್ದಾರೆ, ಆದರೆ ಇಲ್ಲಿಯವರೆಗೆ ದೇವಾಲಯಗಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಹೇಳಿದ್ದಾರೆ. ನಾನು ಕಳೆದ ಡಿಸೆಂಬರ್ನಲ್ಲಿಯೇ ಪ್ರಾಂಶುಪಾಲನಾಗಿ ಅಧಿಕಾರ ವಹಿಸಿಕೊಂಡೆ. ನನಗೆ ತಿಳಿದಂತೆ ಇವು ಕೆಲವು ವರ್ಷಗಳಿಂದ ಇಲ್ಲಿದೆ. ಇದು ಶಿಕ್ಷಣ ಸಂಸ್ಥೆಯಾಗಿದ್ದು ಶೈಕ್ಷಣಿಕ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದ ಅವರು, ಇದು ಕಾಲೇಜು ಭೂಮಿಯನ್ನು ಅತಿಕ್ರಮಿಸುವ ಪ್ರಯತ್ನದ ಭಾಗವಾಗಿದೆ ಎಂಬ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು.